ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಕಳೆದ ಸಾರಿಗಿಂತ ನಾವು ಹೋದ ಸಾರಿ ಎಷ್ಟು ಗೆದ್ದಿದ್ದೋ 2019ರಲ್ಲಿ ಒಂದೇ. ಈ ಸಾರಿ ಎಷ್ಟು ಗೆದ್ದಿದ್ದೀವಿ? 9 ಗೆದ್ದಿದ್ದೀವಿ. ನಂಬರ್ 1. ಹೋದ ಸಾರಿ ಅವರ ಮತದಾನ ಎಷ್ಟಿತ್ತು? ಅವ್ರ ವೋಟ್ ಶೇರ್ ಎಷ್ಟಿತ್ತಪ್ಪ? ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ವೋಟ್ ಶೇರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆಯ್ತು, ವೋಟ್ ಗೆಲ್ಲೋದು ಇಂಪಾರ್ಟೆಂಟ್. ಅವ್ರು ಗೆದ್ದಿದ್ದಾರಾ? ನಾವು ಗೆದ್ದಿಲ್ಲ, ನಿಜ. ನಾನು ಅದನ್ನು ಒಪ್ಕೊಂಡೇ ಹೇಳ್ತಾ ಇರೋದು. ನಾನು ಗೆದ್ದಿಲ್ಲ. ಅಧಿಕಾರದಲ್ಲಿದ್ದವ್ರು ಯಾರು? ಪ್ರಧಾನಮಂತ್ರಿ ಆಗಿದ್ದವ್ರು ಯಾರು? ಯಾರ ಹೆಸರಿನಲ್ಲಿ ವೋಟ್ ಕೇಳಿದ್ರು? ಮೋದಿ ಗ್ಯಾರಂಟಿ ವೋಟ್ ಕೊಡಿ, ಮೋದಿ ಮುಖ ನೋಡಿ ವೋಟ್ ಕೊಡಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಡಿಫೀಟ್ ಆಗಿದೆ ಅಂತ ಹೇಳುದು. ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಲೇ ಇಲ್ಲ. ಯಾರು ಒಬ್ಬರೇ ತಳಪ್ಪ ಇವ್ನು ಕೇಳ್ತಾ ಇದ್ರು. ನಾನು ಇನ್ನೂ ಸ್ವಲ್ಪ ಅದು ಅನಲೈಸ್ ಮಾಡಬೇಕು. ವರ್ಕ್ ಆಗಿದೆ ಇಲ್ಲ ಅಂತಕ್ಕಂಥದ್ದು ಇನ್ನೂ ಅನಲೈಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಆಗಿದೆ. ಈಗ ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಅನಲೈಸ್ ಮಾಡಿಲ್ಲ ಅದನ್ನು. ಮೊದಲ ಚುನಾವಣೆ ಆಗಿರತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ನಿಮಗೆ ದೊಡ್ಡ ಮಟ್ಟದ ಮಾರ್ಜಿನ್ ಆಗಲಿಲ್ಲ, ನೀವು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಇನ್ನುಳಿದಿರತಕ್ಕಂಥ ಸೆಕೆಂಡ್ ಫೇಸ್ ಅಲ್ಲಿ ಆಗಿರತಕ್ಕಂಥ 14 ಕ್ಷೇತ್ರಗಳಲ್ಲಿ ನಿಮಗೆ ಏನಾಗಿದೆ? ಹಳೆ ಮೈಸೂರಲ್ಲಿ ಯಾಕೆ ನಿಮಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ? ಒಂದು ಈ ಸಾರಿ ಎರಡೂ ಪಾರ್ಟಿಗಳು ಒಂದಾಗಿ ಚುನಾವಣೆ ಮಾಡಿದ್ದು, ಗೊತ್ತಾಯ್ತಾ? ಎರಡನೇದು, ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರಲಿಲ್ಲ, ಗೊತ್ತಾಯ್ತಲ್ಲ. ನಂಬರ್ 1. ಸಮೀಕ್ಷೆಗಳೆಲ್ಲ ಏನಂತ ಹೇಳಿದ್ದು? ಏನಂತ ಹೇಳಿದ್ವು? ಏನೇ ಸಮೀಕ್ಷೆಗಳು ಸುಳ್ಳಾಗಿದ್ದಾವೋ ನಿಜ ಆಗಿದ್ದಾವೋ? ಸುಳ್ಳಾಗ್ಬಿಟ್ಟಿದ್ದಾವೆ. ಅಧಿಕಾರದಲ್ಲಿದ್ದವ್ರು ಯಾರು? ಯಾರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ತಿದ್ರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅದಕ್ಕೆ ಮಾರಲ್ ಆಗಿ ಡಿಫೀಟ್ ಅಲ್ವಾ? ಓಲಿ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ ಸಿಂಪಲ್ ಮೆಜಾರಿಟಿ ಬಂದಿದೆಯಾ? ಸೊ ಅದರಿಂದ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ ನಾನು. ಬಟ್ ಇಟ್ಸ್ ಎ ಡಿಫೀಟ್, ಮಾರಲ್ ಡಿಫೀಟ್ ಆಫ್ ದಿ ಬಿಜೆಪಿ. ನಂಬರ್ 1. ಫೇಲ್ಯೂರ್ ಆಗಿಲ್ರಿ. ಒಂದೇ ಒಂದು ಗೆದ್ದಿದ್ದು ಬೆಂಗಳೂರು ರೂರಲ್ಲು. ನಾವು 9 ಗೆದ್ದಿದ್ದೀವಿ ಈಗ. ಇಲ್ಲ ನಿಜಪ್ಪ, ನಾನು ಹೇಳಲ್ಲ. ಇಬ್ಬರು ಅಲಯನ್ಸ್ ಮಾಡ್ಕೊಂಡದು ಒಂದು ಕಾರಣ, ಅದೇ ಮೇಜರ್ ಕಾರಣ. ಅಲಯನ್ಸ್ ಮಾಡ್ಕೊಂಡ್ರು ಒಂದು. ಆಮೇಲೆ ನಾವು ನಿರೀಕ್ಷೆ ರೀತಿಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಈಗ ನಾವು ಮೈಸೂರಿನಲ್ಲಿ ಗೆಲ್ತೀವಿ ಅಂತ ಇದ್ದು, ಅದು ಗೆಲ್ಲಕ್ಕಾಗಲಿಲ್ಲ. ಆಮೇಲೆ ಎಂಥದ್ದು ಬೆಂಗಳೂರು ಸೆಂಟ್ರಲ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದೋ, ಅದು ಗೆಲ್ಲಕ್ಕಾಗಲಿಲ್ಲ. ಚಿತ್ರದುರ್ಗ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೋ, ಅದು ಗೆಲ್ಲಕ್ಕಾಗಲಿಲ್ಲ. ಕೈ ಬಿಟ್ಟಿಲ್ರಿ, ಯಾರು ಕೈ ಬಿಟ್ಟಿಲ್ಲ ನಮ್ಮನ್ನ. ಹಂಗಿದ್ರೆ ವೋಟಿಂಗ್ ಶೇರ್ ಹೆಂಗೆ ಜಾಸ್ತಿ ಆಯ್ತಿತ್ತು? ಪರ್ಸೆಂಟೇಜ್ ಆಫ್ ವೋಟ್ ಯಾಕಪ್ಪ ಜಾಸ್ತಿ ಆಯ್ತಿತ್ತು? ವೋಟ್ ಕಡಿಮೆ ಆಗಿರೋದು ಅವ್ರಿಗೆ. ನೀ ನಮಗೆ ಪ್ರಶ್ನೆ ಜಾಸ್ತಿ ತಗೊಂಡ್ರೆ ಪ್ರಶ್ನೆ ಕೇಳ್ತಿಲ್ಲ. ಇದು ನಂದು ಎಲ್ಲ ಕಡೆ ಪ್ರಾಬಲ್ಯ ಇದೆ. ನಮ್ದು ಎಲ್ಲ ಕಾಂಗ್ರೆಸ್ನ ಪ್ರಾಬಲ್ಯ ಎಲ್ಲ ಕಡೆ ಇದೆ. ಹಾಗಾಗೇನೆ ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು. ವೋಟಿಂಗ್ ಶೇರ್ ಜಾಸ್ತಿ ಆಗಿರೋದು ಯಾಕೆ?
ನಮ್ಮ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗಿರೋದು. ಏನಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿರ್ತಕ್ಕಂಥ ಮಾರ್ಜಿನ್, ಡಾಕ್ಟರ್ ಮಂಜುನಾಥ್ ಗೆದ್ದಿರ್ತಕ್ಕಂಥ ಮಾರ್ಜಿನ್, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಂಟಿ ಕಾಂಗ್ರೆಸ್ ಅಂತಕ್ಕಂಥ ಚಿತ್ರ. ಆಂಟಿ ಕಾಂಗ್ರೆಸ್ ಅಲ್ರಿ, ನೀವು ನೋಡಪ್ಪ, BJP ಹೋದ ಸಾರಿ 51.38% ತಗೊಂಡಿದ್ದು, 3.8% ತಗೊಂಡಿತ್ತು. ಈ ಸಾರಿ ಎಷ್ಟು ತಗೊಂಡಿದೆ? 46.03. ಎಷ್ಟು ಕಮ್ಮಿ ಆಯಿತು? 5.34% ಕಡಿಮೆ ಆಯ್ತಾ? ಮತ್ತು ಹೆಂಗೆ ಜಾಸ್ತಿ ಆಯಿತು ಅವ್ರದ್ದು ಪ್ರಾಬಲ್ಯ? ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲೀಡ್ ಜಾಸ್ತಿ ಆದ ತಕ್ಷಣ ಅದು ಲೆಕ್ಕಾಚಾರ ಅಲ್ಲ. ಪಾಪ್ಯುಲರ್ ವೋಟ್ಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲರ್ ವೋಟ್ಸ್ ನಮಗೆ ಒಟ್ಟಾರೆ ಕರ್ನಾಟಕದಲ್ಲಿ ಸೀಟ್ ಜಾಸ್ತಿ ಬಂದಿದೆ ಇಲ್ಲ ಕಳೆದ ಸಾರಿಗಿಂತ. ಮತ್ತು ಅದನ್ನೇ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈಗ ಹಾಸನ್ ಗೆದ್ದಿದ್ದೀವಲ್ಲ, ಹಾಸನ್ ಅಲ್ಲ ಗೆದ್ದಿದ್ದೀರಿ ಸಾರ್ ಅಂತಂದ್ರೆ ಏನಪ್ಪ? ಒಬ್ಬರು ಕೇಳ್ರಿ, ಸುಮ್ಮನೆ ಎಲ್ಲರೂ ಕೇಳಕ್ಕೆ ಹೋದ್ರೆ ಹೋಗ್ಬಿಡಿ. ಸಚಿವರು ಇಟ್ ಇಸ್ ನಾಟ್ ಇಂಡಿವಿಜುವಲ್ ಕ್ಯಾಂಡಿಡೇಟ್ ಅಲ್ಲಯ್ಯ, ಪಾರ್ಟಿಯ ಸಚ್ ನಮ್ಮ ವರ್ಕರ್ಸು ಪಾರ್ಟಿ ಅದನ್ನು ಲೆಕ್ಕ ಇಟ್ಕೋಬೇಕು. ಇಂಡಿವಿಜುವಲ್ ಲೀಡರ್ಸ್ಗಳು ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಟಿದ್ರಿ, ಮಿನಿಸ್ಟರ್ ಹೆಂಡ್ತಿಗೆ ಕೊಟ್ಟಿದ್ರಿ, ಮಿನಿಸ್ಟ್ರಿಗೆ ಇವ್ರಿಗೆ ಕೊಟ್ಟಿದ್ರಿ ಅಂತ ಅದಲ್ಲ. ದಟ್ ಇಸ್ ನಾಟ್ ಸಿ. ನೀವೆಲ್ಲ ರಾಜಕೀಯ ಎಲೆಕ್ಷನ್ಗಳನ್ನ ಭಾಳ ನೋಡಿದ್ದೀರಿ ಅನ್ನೋ ಕಾಣಿಸುತ್ತೆ. ಎಲೆಕ್ಷನ್ ಅನಲೈಸ್ ಮಾಡೋದು ಹಿಂಗೆ, ಪರ್ಸೆಂಟೇಜ್ ಆಫ್ ವೋಟ್ಸು, ಹೆಚ್ಚು ಸ್ಥಾನಗಳು ಗೆದ್ದಿದ್ದಾರ ಇಲ್ವಾ. ಒಂದೊಂದು ಸಾರಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಬಂದಿರ್ತದೆ, ಸ್ಥಾನಗಳು ಕಡಿಮೆ ಬಂದಿರ್ತದೆ. ಹೋದ ಸರಿ ಅಸೆಂಬ್ಲಿನಲ್ಲಿ ನಮಗೆ ಜಾಸ್ತಿ ವೋಟ್ ಬಂದಿತ್ತು ಪರ್ಸೆಂಟೇಜು, ಆದರೆ ಕಡಿಮೆ ಬಂತು ಸ್ಥಾನಗಳು. That is what I am telling. The BJP's popularity has come down. ಯಾರು ಹಾಸನದ ಯಾಕೆ ಸೋತ್ಬಿಟ್ರು ಹೇಳಪ್ಪ? 25 ವರ್ಷದಿಂದ ಗೆದ್ದಿದ್ರಲ್ಲ, ಯಾಕೆ ಸೋತ್ಬಿಟ್ರು? ಎಲ್ಲೇ ಏನು ರಿಪಬ್ಲಿಕ್ ಭಾಷಣ ಮಾಡ್ಕೊಂಡಿದ್ರು? ಸುಮ್ಮನೆ ಇವೆಲ್ಲ ಏನೇನೋ ಹೇಳ್ತಾಗೇನೋ ಕೇಳ್ತಾ ಇದ್ರಿ. ಕೇಳಬೇಕು ಅಂತ ಕೇಳಕ್ಕೋಸ್ಕರ ಕೇಳಕ್ ಹೋಗ್ಬಿಡಿ. ತಾಳು ಇವ್ರಿಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ರಿ, 1 ವರ್ಷ ಅದನ್ನ ಪಾಲನೆ ಮಾಡಿದ್ರಿ. ಅದ್ರ ಜೊತೆಗೆ ACC ಅವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಗ್ಯಾರಂಟಿ ಬಂದ್ರು ಅದು ಯಾಕೆ ವೋಟ್ ಕನ್ವರ್ಟ್ ಆಗಿಲ್ಲ, ಮನ್ನಣೆ ಸಿಕ್ಕಿಲ್ಲ? ದಟ್ ಈಸ್ ವೈ ಅಟ್ ನ್ಯಾಷನಲ್ ಲೆವೆಲ್ 3% ವೋಟ್ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಆಫ್ ಪೋಲ್ ಜಾಸ್ತಿ ಆಗಿದೆ. ಸಕ್ಸಸ್ ಆಗಿದ್ರೆ ಅವರು ನಾವು ಏನು ಒಂದು ಗೆಲ್ತಿರ್ಲಿಲ್ಲ. ನೀವು ಒಬ್ಬನೇ ಕೇಳ್ತೀಯಲ್ಲ, ಬೇರೆಯವ್ರಿಗೆಲ್ಲ ಇರ್ಲಿ ಬಿಡಪ್ಪ ಜಾಗ. ಒಬ್ಬನೇ ಕೇಳೋಕ್ಕೆಲ್ಲ ಕೇಳಿದ್ರೆ ಬೇರೆಯವರೆಲ್ಲ ಕೇಳೋಕ್ಕೆಲ್ಲ ಅವಕಾಶ ಇಲ್ಲಿ ಬೇಕಲ್ಲ. ಇಷ್ಟೊಂದು ಜನ ಇದ್ದಾರಲ್ಲ. ತಾಳಪ್ಪ, ನೀನೇನೇನೇ ಕೇಳ್ತಾ ಇದೆ ಕೂತ್ಕೊಳ್ಳಿ. ನೀನು ಮೈಸೂರವನು ಅಂತ ನನ್ನೇ ಕೇಳಕ್ಕೆ ಶುರು ಮಾಡಿದ್ರೆ ಹೆಂಗೆ? ಕೂತ್ಗಳೇ, ನೀನು ಹೇಳಪ್ಪ. has not got simple majority. Any group may form the government. ಈಗ ಪ್ರೆಸಿಡೆಂಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ, ಇನ್ವೈಟ್ ಮಾಡ್ತಾರ, ಏನೋ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ಯಾರನ್ನೇ ಕರೆದ್ರೂ ಕೂಡ ದೇ ಹ್ಯಾವ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಓಕೆ, ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.